ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಮಕ್ಕಳ ನಿರ್ಧಾರ ಅದ್ಭುತ, ಪಾಲಕರು ಪ್ರೋತ್ಸಾಹಿಸಿ ಬೆನ್ನು ತಟ್ಟಬೇಕು. ಹರೀಶ್ ಜೋಗಿ. 7ನೇ ಅಂತಾರಾಷ್ಟ್ರೀಯ ಬಸವತತ್ವ ಸಮ್ಮೇಳನ ಸಿಂಗಾಪುರಲ್ಲಿ ಆಚರಣೆ. ಸಮ್ಮೇಳನದಲ್ಲಿ ನಿರ್ಣಯ, ಲಿಂಗಾಯತ ಧರ್ಮಸಾರ ಪುಸ್ತಕ ಲೋಕಾರ್ಪಣೆ. ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿ. ಜನರು ಆರೋಗ್ಯದ ಕಡೆ ಗಮನ ಕೊಡಿ, ನಿರ್ಲಕ್ಷಿಸಿದರೆ ಶಾಶ್ವತ ರೋಗಕ್ಕೆ ತುತ್ತಾಗಬೇಕಾಗುತ್ತದೆ. ಚಂದ್ರಕಾಂತ್ ಗುರ್ಗೆ. ಜನವರಿ 14-15ರಂದು ಅಂಬಿಗರ ಚೌಡಯ್ಯನವರ 10ನೇ ಶರಣ ಸಂಸ್ಕೃತಿ ಉತ್ಸವ. ವಿಕಲಚೇತನರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಕಾಲದಲ್ಲಿ ಸಿಗುವಂತಾಗಲಿ. ಶಶಿಧರ್ ಕೋಸಂಬೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಡಿಸೆಂಬರ್ 15 ಸೋಮವಾರದಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯರ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಮಕ್ಕಳ ಸಂರಕ್ಷಣೆ ವಿಷಯ ಕುರಿತು ಒಂದು ದಿವಸದ ಅರಿವಿನ ಕಾರ್ಯಕ್ರಮವು ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಕ್ರಮದ ವ್ಯವಸ್ಥಾಪಕ ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನಾ ಜಿಲ್ಲಾಧಿಕಾರಿ ಕಚೇರಿ ಕೊಪ್ಪಳದ ಹರೀಶ್ ಜೋಗಿ ಅವರು ಮಾತನಾಡಿ, ಮಕ್ಕಳು ತೆಗೆದುಕೊಳ್ಳುವ ನಿರ್ಧಾರ ಅದ್ಭುತವಾಗಿರುತ್ತದೆ ಎಂದರು. ಮಕ್ಕಳು ತೆಗೆದುಕೊಂಡ ನಿರ್ಧಾರಗಳಿಗೆ ಪಾಲಕರು ಪ್ರೋತ್ಸಾಹಿಸುವ ಮೂಲಕ ಅವರನ್ನು ಬೆನ್ನು ತಟ್ಟಿದಾಗ ಮಾತ್ರ ಅವರ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಎಂದು ನುಡಿದರು. ದೇಶದಲ್ಲಿ ಇವತ್ತು ಒಟ್ಟು ಜನಸಂಖ್ಯೆ 140 ಕೋಟಿಯಾಗಿದ್ದರೆ 47% ಮಕ್ಕಳು ಇದ್ದಾರೆ. ಇದರ ಬಗ್ಗೆ ಯಾರು ಗಮನ ಹರಿಸುತ್ತಿಲ್ಲ ಎಂದ ಅವರು, ಇಂದಿನ ಮಕ್ಕಳು ನಾಡಿನ ಪ್ರಜೆಗಳು ಎಂದು ಎಲ್ಲರೂ ಭಾವಿಸಬೇಕು ಎಂದು ತಿಳಿಸಿದರು. ಕಾರ್ಯಾಗಾರದಲ್ಲಿ ವಿಕಲಚೇತನರ ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಗ್ರಾಮೀಣ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇಲ್ಲೊಂದು ಡೇಟಾ ಆಗ್ತೇನೆ ನಿಮಗೆ. ಇದು ಜನಸಂಖ್ಯೆ ಇತ್ತು ನಮ್ಮ ದೇಶದಲ್ಲಿ 121 ಕೋಟಿ ಜನಸಂಖ್ಯೆ ಇತ್ತು 2011ರಲ್ಲಿ. ಈಗ ನಾವು 100 ನಮ್ಗೆ ಬರೀ ಮಾಂಸದ ಮುದ್ದೆನ ತುಂಡ ಮಕ್ಕಳಲ್ವಾ ಅವರು. ಸೊ ಅದನ್ನು ಆಲೋಚನೆ ಮಾಡೋಣ. ಅವರನ್ನು ಇಂದಿನ ಪ್ರಜೆ ಅಂತೇಳಿ ನೋಡಿ. 2ನೇ ಅವಕಾಶ ಇರುವುದು ಬೈ ಬರ್ತ್ ಅಂತೇಳಿ ಹೇಳಿದ್ದೆ ನಾನು, ಬೈ ಹುಟ್ಟಿನಿಂದ. 2ನೇ ಅವಕಾಶ ಇರುವಂತದ್ದು ಈ ದೇಶದ ಹುಡುಗ ಅಥವಾ ಹುಡುಗಿಯನ್ನು ವಯಸ್ಕರಾದ ನಂತರ ವಿದೇಶಿಯರು ಯಾರಾದ್ರೂ ಬಂದು ಮದುವೆಯಾಗಿ ಈ ದೇಶದ ಪ್ರಜತ್ವ ಬೇಕು ಅಂತೇಳಿ ಕೇಳಿದ್ರೆ ಅವ್ರ ಅಪ್ಲಿಕೇಶನ್ ಹಾಕ್ಬೇಕು. ಕೊಟ್ರೆ ಪ್ರಜತ್ವ ಕೊಡ್ತಾರೆ, ಕೊಡೋದಿದ್ರೆ ಕೊಡಲ್ಲ. ಇನ್ನು 3ನೇ ಅವಕಾಶ, ಈ ದೇಶದಲ್ಲಿ 5 ವರ್ಷಕ್ಕಿಂತ ಜಾಸ್ತಿ ವಾಸ್ತವ್ಯವೂ ಇದ್ದು ಈ ದೇಶದ ಪ್ರಜತ್ವ ಬೇಕು ಅಂತೇಳಿ ಅವ್ರ ಅಪ್ಲಿಕೇಶನ್ ಹಾಕ್ಬೇಕು. ಯಾರಾದ್ರೂ ವಿದೇಶಿಯರು ಅವರಿಗೆ ಪ್ರಜತ್ವ ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಮಕ್ಕಳೆಲ್ಲರೂ ಕೂಡ ಬೈ ಬರ್ತ್ ಈ ದೇಶದ ಪ್ರಜೆಗಳು ಆಗ್ತಾರೆ. ಹುಟ್ಟಿನಿಂದಲೇ ಈ ದೇಶದ ಪ್ರಜೆ ಅಂತೇಳಿ ನಾವು ನೋಡ್ಬೇಕಾಗತ್ತೆ. ಅದೇ ರೀತಿ ಆಲೋಚನೆ ಮಾಡ್ಬೇಕಾಗತ್ತೆ. ನಾವು ಅವರನ್ನು ಇವತ್ತಿನ ಪ್ರಜೆ ಅಂತೇಳಿ ನಂಬಲಿಕ್ಕೆ ಶುರು ಮಾಡೋಣ. ನಮ್ಮ ತಲೆಯಲ್ಲಿ ಏನು ಅಂತಂದ್ರೆ ಅವ್ರಿಗೇನು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ, ಅವ್ರಿಗೇನು ಗೊತ್ತಿರಲ್ಲ ಎನ್ನುವಂಥದ್ದು. ಆಕ್ಚುಲಿ ಮಕ್ಕಳು ಮಾಡುವಂತ ನಿರ್ಧಾರಗಳು ಅದ್ಭುತವಾಗಿರುತ್ತೆ. ಎಲ್ಲ ಮಕ್ಕಳು ನಿರ್ಧಾರ ತಗೊಳ್ತಾರೆ. ಅವರಿಗೆ ನಾವು ಏನ್ ಮಾಡಬೇಕು ಅಂದ್ರೆ ಪ್ರೋತ್ಸಾಹ ಮಾಡಬೇಕು, ಆ ನಿರ್ಧಾರಗಳಿಗೆ ಬೆನ್ನು ತಟ್ಟಬೇಕು, ಅವರಿಗೆ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಸೊ ಹಾಗಾಗಿ ಬಂಧುಗಳೇ, ಮಕ್ಕಳೆಲ್ಲರೂ ಕೂಡ ಇಂದಿನ ಪ್ರಜೆಗಳು. ನಂಬ್ತೀರಾ? ಹೇಳಲಿಕ್ಕೆ ಶುರು ಮಾಡೋಣ, ಒಟ್ಟಿಗೆ ಹೇಳೋಣ. ಇಂದಿನ ಮಕ್ಕಳೇ ಓಕೆ. ನಾನು ಹೇಳಿದ್ದೇನೆ ಅಂತೇಳಿ ನೀವು ಬ್ಲೈಂಡ್ ಆಗಿ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಾಗಾದ್ರೆ ಇಷ್ಟು ವರ್ಷ ನಾವೆಲ್ಲ ನಂಬಿದ್ದು ತಪ್ಪು? ಖಂಡಿತ ಹೌದು. 1998ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನು ಕೊಡುತ್ತೆ. ಅವ್ರು ಹೇಳ್ತಾರೆ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತೇಳಿ ಹೇಳುವಂತದ್ದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 5ರ ಉಲ್ಲಂಘನೆ ಆಗುತ್ತೆ, ನೀವು ಆ ರೀತಿ ಹೇಳ್ಬೇಡಿ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ನೀವು ಮತ್ತೆ ಹೋಗಿ ಇವತ್ತು ಸಂಜೆಗೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 5ಅನ್ನು ಒಂದು ಸರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡಿ, ಓದ್ಲಿಕ್ಕೆ ಪ್ರಯತ್ನ ಮಾಡಿ. ನಮ್ಮೆಲ್ಲರ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ನಾವು ಸುಮ್ಮನೆ ನಂಬಲಿಕ್ಕೆ ಹೋಗುದು, ಅದನ್ನು ನೋಡುವುದೇ ಇಲ್ಲ. ಇನ್ನೊಂದು ಹೇಳ್ತೇನೆ ನಿಮ್ಗೆ, ನಮ್ಗೆ ಎಲ್ಲ ಹೆಚ್ಚಿನ ಕಡೆಯಲ್ಲಿ ಯಾಕೆ ನಾವು ಮಕ್ಕಳು ಕೆಲಸ ಮಾಡ್ತಾ ಇರುವಾಗ ಸುಮ್ಮನೆ ನೋಡ್ಕೊಂಡು ವಾಪಸ್ ಬರ್ತೇವೆ ಅಂತಂದ್ರೆ, ನಾನಾಗ್ಲೇ ಹೇಳಿದೆ, ಅವ್ರು ಬಡವರು, ಅವರು ಪಾಪ ಕೆಲಸ ಮಾಡ್ತಾ ಇರ್ಲಿ ಅಂತ. ಆಕ್ಚುಲಿ ನಿಮ್ಮ ಧೋರಣೆಗಳು ಏನ್ ಮಾಡುತ್ತೆ ಅಂದ್ರೆ ಆ ಮಗುವಿನ ಶಿಕ್ಷಣದ ಹಕ್ಕನ್ನು ಉಲ್ಲಂಘನೆ ಮಾಡುತ್ತೆ. ಅವನೆಲ್ಲೋ ಅವತ್ತು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ಎಜುಕೇಶನ್ ಸಿಗ್ತಾ ಇತ್ತು. ನಾವು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವನ ಮಾಲೀಕ ಲಾಭ ಮಾಡ್ಕೊಂಡೇ ಇರ್ತಾನೆ.
ಮಾಲೀಕರಿಗೆ ಮಕ್ಕಳು ಅಂದ್ರೆ ಇಷ್ಟ. ಯಾಕೆ ಹೇಳಿ? ಮಕ್ಕಳು ಕಡಿಮೆ ಸಂಬಳದಲ್ಲಿ ದುಡಿತಾರೆ, ಪ್ರತಿಭಟನೆ ಮಾಡಲ್ಲ, ಹೆಚ್ಚಿನ ಅವಧಿಗೆ ಕೆಲಸ ಮಾಡಿಸ್ಕೊಳ್ತಾರೆ, ಎಲ್ಲನೂ ಏನ್ ಬೇಕಿದ್ರು ಮಕ್ಕಳ ಕೈಯಲ್ಲಿ ಮಾಡಿಸ್ತಾರೆ. ಕೆಲವು ಈ ಅರ್ಬನ್ ಏರಿಯಾದಲ್ಲಿ, ಕೆಲವೆಲ್ಲ ಈ ಬೆಂಗಳೂರಿನಂತ ಕೆಲವು ಸಮುದಾಯದಲ್ಲಿ ಅವರಿಗೆ ಬೇಕಾದದ್ದು ಮಕ್ಕಳೇ. ಯಾಕೆಂದ್ರೆ ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬೇಕು. ನಿಮ್ಗೆ ದೊಡ್ಡವರು ಮನೆ ಕೆಲಸಕ್ಕೆ, ನಾವು ಮನೆಯಲ್ಲಿ ಎಲ್ಲ ಕೆಲಸಕ್ಕೆ ಬಂದಂತವ್ರು ಅವ್ರ ಮನೆಯಲ್ಲಿ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡಲ್ಲ, ಬಾಕಿಯೆಲ್ಲ ಕ್ಲೀನ್ ಮಾಡ್ತಾರೆ. ಯಾಕೆಂದ್ರೆ ಟಾಯ್ಲೆಟ್ ಅಂತಂದ್ರೆ ನಾವು ಹೋಗಲ್ಲ ಅಂತ. ಅದಕ್ಕೆ ಯಾರನ್ನು ಕೆಲಸಕ್ಕೆ ಇಟ್ಕೊಳ್ತಾರೆ? ಮಕ್ಕಳನ್ನು ಸೇರಿಸ್ಕೊಳ್ತಾರೆ, ಅವರಿಂದ ಏನ್ ಬೇಕಿದ್ರು ಕೆಲಸ ಮಾಡಿಸ್ತಾರೆ. ಅಥವಾ ಸಣ್ಣ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಇನ್ನೊಂದು ಸಣ್ಣ ಮಗನ ತರು. ಮೊನ್ನೆ ಯಾರೋ ಒಬ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ಸರ್ ನಮ್ಗೆ ಒಂದು ಕೆಲಸಕ್ಕೆ ಮಕ್ಕಳು ಬೇಕಿತ್ತು, ಯಾಕೆ ಅಂತ ಕೇಳಿದೆವು. ಇಲ್ಲ, ನಾವು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಇದೆ, ಅದನ್ನ ನೋಡ್ಕೊಳ್ಳಿ. ಅಲ್ಲರಿ, ನಿಮ್ಮ ಮಗುವನ್ನು ನೋಡ್ಕೊಳ್ಳಿಕ್ಕೆ ಇನ್ನೊಂದು ಮಗುವನ್ನು ಕರೆಸ್ತೀರಲ್ಲ, ಎಂತ ಮನುಷ್ಯರು ನೀವು ಅಂತ ಕೇಳಿದೆ. ದುಬೈ 7ನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಸಿಂಗಾಪುರ್ನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿ ತಿಳಿಸಿದರು. ರಾಷ್ಟ್ರೀಯ ಬಸವದಳ ಕೇಂದ್ರ ಸಮಿತಿ, ಗುರುಬಸವ ಫೌಂಡೇಶನ್ ಹೈದರಾಬಾದ್ ಹಾಗೂ ಚನ್ನಬಸವೇಶ್ವರ ಸಾಹಿತ್ಯಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ದುಬೈನ ಆಲ್ ರಿಂಗ್ ನಗರದ ರಸ್ಟೆಲ್ಲಾ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ 6ನೇ ಬಸವ ತತ್ವ ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ದುಬೈದಲ್ಲಿ ನಾವು 5 ದಿವಸಗಳ ಕಾಲ ಈ ಒಂದು ವಿಶ್ವಶಾಂತಿ ಬಸವ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ದುಬೈನಲ್ಲಿ ನಾವು ಎಲ್ಲ ಕಡೆಗೂ ಕೂಡ ಬಸವಣ್ಣ ತತ್ವವನ್ನು ಪ್ರಚಾರ ಮಾಡುವ ಉದ್ದೇಶದಿಂದ 5 ದಿವಸಗಳ ಕಾಲ ಈ ಶಾಂತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು 14ನೇ ತಾರೀಕು ಭಾನುವಾರ, ಅಂದರೆ ಸಂಡೇ ದಿನ, ದುಬೈಯಲ್ಲಿ ನಾವು ಒಂದು ದೊಡ್ಡ ಹೋಟೆಲ್ನಲ್ಲಿ ಸಮ್ಮೇಳನವನ್ನು ಇಟ್ಕೊಂಡಿದ್ದೇವೆ. ಸ್ಥಳೀಯರು ಮತ್ತು ದುಬೈನಲ್ಲಿರ್ತಕ್ಕಂತಹ ಕನ್ನಡಿಗರು, ಬಸವ ಭಕ್ತರು ಕೂಡ ಇದರಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ನಮ್ಮ ಜೊತೆಯಲ್ಲಿ 40 ಜನ ಇಂಡಿಯಾದಿಂದ ನಾವು ಬಂದಿದ್ದೀವಿ. ಇದು ಅಂತಾರಾಷ್ಟ್ರೀಯ ಮಟ್ಟದ ಬಸವ ತತ್ವ ಸಮ್ಮೇಳನ ಇವತ್ತಿನ ದಿವಸ ನಡೀತಾ ಇದೆ. ನಮ್ಮ ಉದ್ದೇಶ ಏನಂದರೆ, ಬಸವ ತತ್ವವನ್ನು ನಾವು ಜಗತ್ತಿನಾದ್ಯಂತ ಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಾವೆಲ್ಲರೂ ಕೂಡಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿದ್ದೀವಿ, ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೀವಿ, ಮಾಸ್ ಪ್ರೇಯರ್ ಮಾಡಿದ್ದೀವಿ. ಯಾಕಂದರೆ ಇದು ಮಾಡೋ ಉದ್ದೇಶ ಏನು? ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನಗಳಂದರೆ, ನಮಗಿಂತಲೂ ಹಿಂದೆ ಹುಟ್ಟಿರ್ತಕ್ಕಂತಹ ಗುರುನಾನಕರಿಂದ ಹುಟ್ಟಿರ್ತಕ್ಕಂತಹ ಸಿಖ್ ಧರ್ಮ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪಂಥಗಳಾಗಿರ್ಬೋದು, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳಾಗಿರ್ಬೋದು, ಇವೆಲ್ಲವೂ ಇವತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆದು ಕೋಟಿ ಕೋಟಿ ಜನ ಅನುಯಾಯಿಗಳಾಗಿದ್ದಾರೆ. ಆದರೆ ವಿಶ್ವ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ, ವಿಶ್ವಮಾನ್ಯ ತತ್ವಗಳನ್ನು ಕೊಟ್ಟಿರ್ತಕ್ಕಂತಹ, ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ವಿಶ್ವ ಭ್ರಾತೃತ್ವ ಸಂದೇಶ ಸಾರ್ತಕ್ಕಂತಹ, ಸಮಾನತೆಯ ತತ್ವಗಳನ್ನು ಕೊಟ್ಟಂತಹ ಗುರು ಬಸವಣ್ಣರ ತತ್ವಗಳನ್ನು ಜಗತ್ತಿನಾದ್ಯಂತ ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು, ಅಂತಾರಾಷ್ಟ್ರೀಯ ಮಟ್ಟದ ಬಸವ ತತ್ವ ಸಮ್ಮೇಳನಗಳನ್ನು ಹಮ್ಮಿಕೊಂಡಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ತಾಪಮಾನ ಕುಸಿತದಿಂದ ಚಳಿ ಹೆಚ್ಚಾಗುತ್ತಿರುವುದರಿಂದ ಜನರು ಆರೋಗ್ಯದ ಕಡೆ ಗಮನ ಕೊಡಬೇಕೆಂದು ಗುದುಗೆ ಆಸ್ಪತ್ರೆಯ ಅಧ್ಯಕ್ಷರು ಹಾಗೂ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಚಂದ್ರಕಾಂತ್ ಗುದುಗೆ ಸಲಹೆ ನೀಡಿದ್ದಾರೆ. ಬೆಳಗಿನ ಜಾವ ಮೈಕೊರೆಯುವ ಚಳಿಯಲ್ಲಿ ಆದಷ್ಟು ವಾಯುವಿಹಾರ ಕಡಿಮೆ ಮಾಡಬೇಕು. ಅತಿಯಾದ ಚಳಿಯಿಂದ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟುವುದು, ಪಾರ್ಶ್ವವಾಯು, ಹೃದಯಾಘಾತ, ರಕ್ತದೊತ್ತಡ ಹೆಚ್ಚಾಗುವುದು ಹಾಗೂ ವಿವಿಧ ಚರ್ಮ ರೋಗಗಳು ಬರುವ ಸಂಭವವಿರುತ್ತದೆ ಎಂದು ತಿಳಿಸಿದ್ದಾರೆ. ಆದುದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ಶಾಶ್ವತವಾಗಿ ರೋಗಗಳಿಗೆ ತುತ್ತಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಹಾವೇರಿ ತಾಲೂಕಿನ ನರಸೀಪುರದಲ್ಲಿರುವ ಅಂಬಿಗರ ಚೌಡಯ್ಯನವರ ಗುರುಪೀಠದಲ್ಲಿ ಬರುವ ಜನವರಿ 14-15ರಂದು ಅಂಬಿಗರ ಚೌಡಯ್ಯನವರ 10ನೇ ಶರಣ ಸಂಸ್ಕೃತಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ನರಸೀಪುರದ ನಿಜ ಶರಣ ಅಂಬಿಗರ ಚೌಡಯ್ಯ ಗುರುಪೀಠದ ಪೀಠಾಧಿಪತಿ ಶಾಂತವೀಮಪ್ಪ ಚೌಡಯ್ಯ ಸ್ವಾಮೀಜಿ ತಿಳಿಸಿದರು. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನವರಿ 14ರಂದು ನಿಜ ಶರಣ ಅಂಬಿಗರ ಚೌಡಯ್ಯನವರ ತೊಟ್ಟಿಲೋತ್ಸವ, ಐಕ್ಯ ಮಂಟಪ ಪೂಜೆ, ಸಾಮೂಹಿಕ ರಕ್ತದಾನ ಶಿಬಿರ, ಸಾಮೂಹಿಕ ಸರಳ ವಿವಾಹ ಮಹೋತ್ಸವ, ಶಾಂತಮುನಿ ಸ್ವಾಮೀಜಿ 10ನೇ ಸ್ಮರಣೋತ್ಸವ,
ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ವಚನ ಕಂಠಪಾಠ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಗುವುದು. ಸಂಜೆ ಗಂಗಾರತಿ ಹಾಗೂ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ. ಜನವರಿ 15ರಂದು ಧರ್ಮ ಧ್ವಜಾರೋಹಣ, ಧರ್ಮಸಭೆ, ನಿಜಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ, ಕಂಚಿನ ಪುತ್ಥಳಿ, ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ, ಚೌಡಯ್ಯನವರ 906ನೇ ಜಯಂತಿ ಉತ್ಸವ, ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಪೀಠಾರೋಹಣ, ದಶಮಾನೋತ್ಸವ, ವಚನ ಗ್ರಂಥ ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಿಜಶರಣ ಅಂಬಿಗ ಚೌಡಯ್ಯನವರ ಶಿಲಾಮಂಟಪ, ಕಂಚಿನ ಪುತ್ಥಳಿ ಲೋಕಾರ್ಪಣೆ ಹಾಗೂ ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೆರವೇರಿಸುವರು ಎಂದು ನುಡಿದರು. ಗುರುಪೀಠವಾದಂತಹ ಹಾವೇರಿ ಜಿಲ್ಲೆಯ ಸುಕ್ಷೇತ್ರ ನರಸೀಪುರದಲ್ಲಿ ಪಕ್ಕದಲ್ಲಿ ಚೌಡಯ್ಯ ದಾನಪುರ, ನಿಜಶರಣ ಅಂಬಿಗರ ಚೌಡಯ್ಯನವರ ಜನ್ಮಸ್ಥಳ ಮತ್ತು ಐತಿಹ್ಯ ಸ್ಥಳ ಅಂತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಐತಿಹಾಸಿಕ ಸ್ಥಳ. ಅಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ತುಂಗಭದ್ರಾ ನದಿಯಲ್ಲಿ ನಾವು ನೋಡಬಹುದು. ಅಂತಹ ಒಂದು ಮಹಾಸ್ಥಳದಲ್ಲಿ ಅಂಬಿಗರ 10ನೆಯ ಶರಣ ಸಂಸ್ಕೃತಿ ಉತ್ಸವ, ವಚನ ಗ್ರಂಥ ಮಹಾರಥೋತ್ಸವ ಮತ್ತು ಅನೇಕ ಕಲ್ಯಾಣ ಮಂಟಪಗಳು, ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ, ದಾಸೋಹ ಭವನ ಉದ್ಘಾಟನೆ, ಪ್ರತಿಭಾ ಪುರಸ್ಕಾರ ಮತ್ತು ಸಾಮೂಹಿಕವಾಗಿರ್ತಕ್ಕಂತಹ ರಕ್ತದಾನ ಶಿಬಿರ ಮತ್ತು ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ಮತ್ತು ಕಾಶಿ ಮಾದರಿಯಲ್ಲಿ ಅಂಬಿಗರ ಚೌಡಯ್ಯನ ಗುರುಪೀಠ ಮುಂದೆ ತುಂಗಭದ್ರಾ ನದಿಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂತಹ ಗಂಗಾರತಿ ಕಾರ್ಯಕ್ರಮ ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗುರುಪೀಠದಲ್ಲಿ ಬರುವಂತಹ ಜನವರಿ 14-15ರಂದು ಅತಿ ವಿಜೃಂಭಣೆಯಿಂದ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಎಲ್ಲ ನಮ್ಮ ಟೋಕ್ರಿ ಕೋಳಿ ಅಂಬಿಗ ಸಮಾಜದ ಬಾಂಧವರು ಕೂಡುವಂಥ ಒಂದು ಸಂಗಮದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ನಾಡಿನ ಹರಗುರುಚರ ಮೂರ್ತಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಈಗಾಗಲೇ ಆಹ್ವಾನಿಸಿದ್ದೇವೆ. ಉಪಮುಖ್ಯಮಂತ್ರಿಗಳನ್ನು ಹಾಗೂ ಕೇಂದ್ರ ಮಂತ್ರಿಗಳನ್ನು, ಹಲವಾರು ರಾಜಕೀಯ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೇವೆ. ಲಕ್ಷಾವಧಿ ಸಂಖ್ಯೆಯಲ್ಲಿ ಜನಸಂಖ್ಯೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ರಾಜ್ಯದ ತುಂಬ ಪ್ರತಿ ಜಿಲ್ಲಾವಾರು ಜನಜಾಗೃತಿ ಪ್ರವಾಸವನ್ನು ಹಾಕ್ಕೊಂಡು ಇವತ್ತು ಬೀದರ್ ಜಿಲ್ಲೆಗೆ ನಾವು ಬಂದಿದ್ದೇವೆ. ನಮ್ಮ ಟೋಕ್ರಿ ಕೋಳಿ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಮಾಜ ಬಾಂಧವರು ಇವತ್ತು ಲಕ್ಷಾವಧಿ ಸಂಖ್ಯೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದನ್ನು ಮಾಧ್ಯಮದ ಮುಖಾಂತರ ನಾವು ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ಅಂಬಿಗರ ಚೌಡಯ್ಯನವರು ಈ ಕಲ್ಯಾಣದ ನಾಡಿನಲ್ಲಿ ಅಲ್ಲಿಂದ ಹಾವೇರಿ ಜಿಲ್ಲೆಯಿಂದ ಇಲ್ಲಿಗೆ ಬಂದು ಬಸವಣ್ಣವರ ಅನುಭವ ಮಂಟಪದಲ್ಲಿ ಭಾಗವಹಿಸಿ ತ್ರಿಪುರಾಂತಕ ಕೆರೆಯಲ್ಲಿ ದೋಣಿ ಕಾಯಕವನ್ನು ಮಾಡಿ ಎಲ್ಲ ಶರಣರನ್ನು ದಡ ಸೇರಿಸ್ತಕ್ಕಂತಹ ಮತ್ತು ಅನುಭವ ಮಂಟಪದಲ್ಲಿ ಎಲ್ಲ ಶರಣರಲ್ಲಿ ನಿಜಶರಣ ಅಂತಕ್ಕಂತಹ ಬಿರುದನ್ನು ಪಡೆದಿರ್ತಕ್ಕಂತಹ ಏಕೈಕ ಶರಣ ಅಂತಂದ್ರೆ ನಿಜಶರಣ ಅಂಬಿಗರ ಚೌಡಯ್ಯನವರಾಗಿದ್ದರು ಅಂತಕ್ಕಂಥದ್ದು. ಲಕ್ಷಾಂತರ ಜನ, ಲಕ್ಷದ ಮೇಲೆ 96,000 ಪ್ರಮುಖಗಳಿದ್ರೂ ಕೂಡ ಯಾರಿಗೂ ಕೂಡ ನಿಜಶರಣ ಅನ್ನಲಿಲ್ಲ. ಅಲ್ಲಮ ಪ್ರಭುದೇವರು ಬಸವಣ್ಣವರು ಅನುಭವ ಮಂಟಪದಲ್ಲಿ ಅಂಬಿಗರ ಚೌಡಯ್ಯನ ದಿಟ್ಟ ನಿಲುವನ್ನು, ಸಮಾನತೆಯನ್ನು, ಸತ್ಯವನ್ನು ಗಟ್ಟಿಯಾಗಿ ಹೇಳುವಂತಹ ಒಂದು ನಿಲುವನ್ನು ನೋಡಿರ್ತಕ್ಕಂಥ ಎಲ್ಲ ಶರಣರು ಬಹಳ ಸಂತೋಷದಿಂದ ಅಂಬಿಗರ ಚೌಡಯ್ಯನವರಿಗೆ ನಿಜಶರಣ ಅಂಬಿಗರ ಚೌಡಯ್ಯ ಅಂತಕ್ಕಂತಹ ಬಿರುದನ್ನು ಪಡೆದರು. ಸೋಮವಾರ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಇಲ್ಲಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಕ್ಕಳ ಸಂರಕ್ಷಣೆ ವಿಷಯದ ಕುರಿತು ಕಾರ್ಯಾಗಾರವನ್ನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಉದ್ಘಾಟಿಸಿದರು.
ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.